ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ನಮ್ಮ KCET ಎಕ್ಸಾಮ್ ಇದ್ದು ಬೆಲ್ ಟೈಮಿಂಗನ್ನು. ಸೊ ಈ ಒಂದು ಎಕ್ಸಾಮ್ ಇದ್ದು ಬೆಲ್ ಟೈಮಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ ಅಂತ ಹೇಳ್ತಾ, ತುಂಬ ಜನ ವಿಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ. ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ಸಿಗುತ್ತಾ ಹೋಗುತ್ತೆ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಗೈಸ್, ನಾವಿವಾಗ KCET ಬೆಲ್ ಟೈಮಿಂಗನ್ನು ನೋಡ್ತಾ ಇದ್ದೀವಿ. ಸೊ KE ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಕರ್ನಾಟಕ ಎಜುಕೇಷನಲ್ ಬೋರ್ಡ್ ಅವರು, ನೀವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಒಂದು ವೇಳಾಪಟ್ಟಿ ನಿಮಗೆ ಸಿಗುತ್ತೆ. ಸೊ ಬನ್ನಿ ಶುರು ಮಾಡೋಣ. ನಿಮ್ಗೆ ಇವಾಗಲೇ ಗೊತ್ತಿರ್ಬೋದು 23ಗೆ ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಇದೆ, ಕೆಮಿಸ್ಟ್ರಿ ಎಕ್ಸಾಮ್ ಇದೆ, 24ಗೆ ಮ್ಯಾಥ್ಸ್ ಮತ್ತು ಬಯಾಲಜಿ ಎಕ್ಸಾಮ್ ಇದೆ. ಸೊ ಟೈಮಿಂಗನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ನಿಮಗೆ ಬೆಲ್ ಟೈಮಿಂಗ್ ಕೊಡ್ತಾರೆ ನೋಡಿ 10:20ಗೆ. ಈ ಟೈಮ್ಗೆ ನಿಮ್ಮ ಬೆಲ್ಲಲ್ಲಿ ನೀವು ಇರ್ತೀರಾ ಎಕ್ಸಾಮ್ ಸೆಂಟ್ರಲ್ಲಿ, ಅಂದರೆ ಎಕ್ಸಾಮ್ ರೂಮಲ್ಲಿ. ಆಮೇಲೆ ಮಧ್ಯಾಹ್ನ 2:20ಕ್ಕೆ ನಿಮಗೆ ಎರಡನೇ ಬೆಲ್ಲನ್ನು, ಇದು ಯಾವುದಕ್ಕೆ ಮಧ್ಯಾಹ್ನದ ಎಕ್ಸಾಮ್ಗೆ ಬೆಲ್ ಕೊಡೋದು. ಫಸ್ಟ್ ಬೆಲ್ ಇದು ಮಧ್ಯಾಹ್ನ 2:20ಕ್ಕೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು 2:30ಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬೆಳಗ್ಗೆ ನಿಮ್ಮ ಎಕ್ಸಾಮ್ 10:30ಗೆ ಇರೋದ್ರಿಂದ 10:20ಗೆ ನಿಮ್ಮ ಮೊದಲೇ ಬೆಲ್ಲನ್ನು ಕೊಟ್ಟಿರ್ತಾರೆ. ಸೊ ಇವಾಗ ಏನೆಲ್ಲ ಮಾಡಬೇಕಂದ್ರೆ, ನಿಮ್ಮ ಒಂದು KCETದು ಅಡ್ಮಿಟ್ ಕಾರ್ಡು, ಆಮೇಲೆ ಅದರಲ್ಲಿರೋ ನಿಮ್ಮ ಫೋಟೋ, ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಇದನ್ನೆಲ್ಲ ಅವರು ಎಕ್ಸಾಮಿನೇಷನ್ ಕಂಟ್ರೋಲರ್ ಇರ್ತಾರೆ ನೋಡಿ, ಎಕ್ಸಾಮಿನರ್ ಯಾರು ಬರ್ತಿರ್ತಾರೆ ನೋಡಿ, ಅವರು ಅದನ್ನೆಲ್ಲ ವೆರಿಫೈ ಮಾಡಿದ ನಂತರನೇ ನಿಮಗೆ OMR ಶೀಟನ್ನು ಕೊಡ್ತಾರೆ. ನಿಮ್ಮ OMR ಶೀಟಲ್ಲಿ ನೀವು ನಿಮ್ಮ CT ಸಂಖ್ಯೆಯನ್ನು ಬರೆದು ಆಯಾ ವೃತ್ತಿಗಳಲ್ಲಿ ತಪ್ಪದೇ ಅದನ್ನು ಶೇಡ್ ಮಾಡ್ಕೋಬೇಕಾದ್ರೆ, ಇಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೇನೆ ಲಾಸ್ ಆಗೋದು. ಯಾಕಪ್ಪ ಅಂದರೆ KCET ಅವರು ಆಮೇಲೆ ನಿಮಗೆ ಯಾವುದೇ ಒಂದು ಚಾನ್ಸ್ ಕೊಡಲ್ಲ, ಒಂದೇ ಸಲ ಎಕ್ಸಾಮ್ ನಡೆಯೋದು. ಸೊ OMR ಶೀಟಲ್ಲಿ ಚೆನ್ನಾಗಿ ನೀವು ರೌಂಡ್ ಅಪ್ ಮಾಡ್ಕೋಬೇಕಾಗತ್ತೆ. OMR ಶೀಟಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರ ಮೇರೆಗೆ ವಿಡಿಯೋ ಮಾಡ್ತೀನಿ. ಆಮೇಲೆ ಎರಡನೇ ಬೆಲ್ ನಿಮಗೆ 10:30 ಎಕ್ಸಾಕ್ಟ್ 10:30 ಕೊಡ್ತಾರೆ. ಮಧ್ಯಾಹ್ನ ಎಕ್ಸಾಕ್ಟ್ 2:30 ಕೊಡ್ತಾರೆ. ಯಾಕಪ್ಪ ಅಂದರೆ ಆ ಟೈಮಲ್ಲಿ ನಿಮ್ಮ ಎಕ್ಸಾಮು ಸ್ಟಾರ್ಟ್ ಆಗೋದು. ಆಮೇಲೆ ಎರಡನೇ ಬೆಲ್ ಅದೇ ನಿಮಗೆ ಎಕ್ಸಾಮಿನೇಷನ್ ಸೀಲ್ ಏನಿರುತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ಆ ಒಂದು ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸಿಗೋದು 10:35ಗೆ. ಓಕೆನಾ? 10:35ಗೆ ನಿಮ್ಮ ಕೊಠಡಿಯಲ್ಲಿ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಸೂಕ್ತ ರೀತಿಯಲ್ಲಿ ವಿತರಿಸಲಾಗುತ್ತದೆ ಆ್ಯಂಡ್ ಮಧ್ಯಾಹ್ನ 2:35ಗೆ. ಆಮೇಲೆ ಮೂರನೇ ಬೆಲ್ ಬಂದುಬಿಟ್ಟು 10:40, ಮಧ್ಯಾಹ್ನ 2:40. ನಾಲ್ಕನೇ ಬೆಲ್ಲು 11:10, ಮಧ್ಯಾಹ್ನ 3:10. ಐದನೇ ಬೆಲ್ಲು 11:30, ಮಧ್ಯಾಹ್ನ 3:30. ಇದನ್ನು ಚೆನ್ನಾಗಿ ಕೇಳಿಸ್ಕೋಬೇಕು, ಬಿಕಾಸ್ ಟೈಮ್ ಲಿಮಿಟ್ ಇರಲ್ಲ ನಿಮಗೆ, ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಆರನೇ ಬೆಲ್ಲು 11:45ಇಂದ ಮಧ್ಯಾಹ್ನ 3:45. ಏಳನೇ ಬೆಲ್ ಅಂದರೆ ಕೊನೆಯ ಬೆಲ್ಲು ನಿಮಗೆ 11:50ಗೆ ಆಗುತ್ತೆ, ಬಿಕಾಸ್ ಅಲ್ಲಿ ನೀವು ಪೇಪರನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಮಧ್ಯಾಹ್ನ 3:50ಗೆ ನಿಮ್ಮ ಎಕ್ಸಾಮ್ ಮುಗಿಯುತ್ತೆ. ಕೊಠಡಿ ಮೇಲ್ವಿಚಾರಕಾರರು OMR ಉತ್ತರ ಪತ್ರಿಕೆಯನ್ನು ಮೇಲ್ಭಾಗದ ಹಾಳೆಯನ್ನು ಜಾಗರೂಕತೆಯಿಂದ ತೆಗೆದು ತಮ್ಮೊಡನೆ ಇಟ್ಕೊಳ್ತಾರೆ, ಮೇಲೆದು ಪಾರ್ಟು. ಆಮೇಲೆ ಕೆಳಭಾಗದ ಹಾಳೆಯನ್ನು ಏನು ಮಾಡ್ತಾರೆ, ಅಭ್ಯರ್ಥಿಗಳಿಗೆ ಅಂದರೆ ನಿಮಗೆ ಕೊಡ್ತಾರೆ. ಎಲ್ಲ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯನ್ನು ಪಡೆಯಲಾಗಿದೆ ಎಂದು ಖಾತ್ರಿಪಡಿಸಿಕೊಂಡ ನಂತರವೇ ನಿಮ್ಮನ್ನು ಎಕ್ಸಾಮ್ ಹಾಲಿಂದ ಹೊರಗಡೆ ಬಿರೋದು. ಓಕೆ, ಅದಕ್ಕಿಂತ ಮುಂಚೆ ಯಾರನ್ನೂ ಎಕ್ಸಾಮ್ ಹಾಲಿಂದ ಬಿಡಲ್ಲ. ಟೈಮನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಸೊ ಈ ಥರ ಸೈಲೆಂಟಾಗಿ ಆ್ಯಂಡ್ ಈಸಿಯಾಗಿ ಎಕ್ಸಾಮನ್ನು ಮಾಡ್ಕೊಂಡು ಬನ್ನಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬನ್ನಿ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಧನ್ಯವಾದಗಳು.